ಹಾಯ್ ಫ್ರೆಂಡ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸಾರಿ. ಪರ್ಸ್ನಲ್ ಕೆಲಸದಿಂದ ನಾನು ಯೂಟ್ಯೂಬ್ ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ. ಐ ಆಮ್ ವೆರಿ ಸಾರಿ. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ನನ್ನ ಹೊಲದಗಳದ್ದೇ ಸಮಸ್ಯೆ ಇದು. ಟಾಪಿಕ್ಕು ತೆಂಗಿನ ಗಿಡಕ್ಕೆ ನುಷೆ ರೋಗ ಬಿದ್ದಿದೆ. ಆದರೆ ನಾನು ಎಲ್ಲ ರೀತಿಯೂ ಪ್ರಯತ್ನ ಮಾಡಿದ್ದೀನಿ. ನನಗೆ ಅನಿಸಿರೋ ಮಾಹಿತಿನ ನಿಮ್ಮ ಕೂಡ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತೋಟ, ತೆಂಗಿನ ಗಿಡ. ಏನಿಲ್ಲ ಅಂದರೆ 60 ವರ್ಷ ಆಗಿದೆ ತೆಂಗಿನ ತೋಟಕ್ಕೆ. ನಾನು ತೋಟ ತೊಗೊಂಡೀಗ ಒಂದು 4 ವರ್ಷ ಆಗಿರ್ಬೋದು ಫ್ರೆಂಡ್ಸ್. ಬೇರೆ ತೋಟ ಏನಲ್ಲ, ಇದು ನಮ್ಮದೇ ತೋಟ, ನಮ್ಮ ಮಾವರ ತೋಟನೇ ನಾನು ತೊಗೊಂಡಿರೋದು. ನೋಡಿ ಫ್ರೆಂಡ್ಸ್, ಗರೆ ಮೇಲೆಲ್ಲ ಕಪ್ಪಾಗಿ ನೋಡಿ, ಗರೆ ಎಲ್ಲ ಯಾವ ಥರ ನುಷೆ ರೋಗ ಕಾಡ್ತಾಯಿದೆ ತೆಂಗಿನ ಗಿಡಕ್ಕೆ ಅಂತ. ಪ್ರತಿಯೊಂದು ಮರದಾಗೂ ಅದೇ ಥರನೇ ಇದೆ. ಒಂದು ಮರದಾಗ ಕಡಿಮೆ ಇದೆ, ಒಂದು ಮರದ ಜಾಸ್ತಿ ಇದೆ. ನೋಡಿ ಫ್ರೆಂಡ್ಸ್, ಪ್ರತಿಯೊಂದು ಮರದಾಗೂ ಇದೇ ಥರನೇ ಇದೆ. ನಾನು ಇಷ್ಟು ದಿನ ರಾಸಾಯನಿಕ ಗೊಬ್ಬರನ ಬೆಳೆಸ್ತಿದ್ದು. ರಾಸಾಯನಿಕ ಗೊಬ್ಬರನೇ ಬಳಸ್ತಾ ಇದ್ದಿದ್ದು ಇಷ್ಟು ದಿನ. ಈಗ ಒಂದೂವರೆ ವರ್ಷದಿಂದ ಸಾವಯವಕ್ಕೆ ಬಂದಿದ್ದೀನಿ. ರಾಸಾಯನಿಕ ಗೊಬ್ಬರ ಬಳಸುವಾಗ ತುಂಬಾ ಇತ್ತು. ಕ್ವಿಂಟಲ್ ಗಟ್ಟಲೆ ಗೊಬ್ಬರ, ಔಷಧಿ, ಸಿಂಪರಣೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ರೈತರ ಜೀವನ. ನಿಜ ಹೇಳಬೇಕು ಅಂದರೆ 2 ಸತಿ ಔಷಧಿನ ಸಿಂಪರಣೆ ಮಾಡಿಸಿದ್ದೀನಿ. ಸಿಂಪರಣೆ ಮಾಡ್ಸೋಕ್ಕೆ ತುಂಬ ಎತ್ತರ ಇದ್ದಾವಲ್ವ ನಮ್ಮ ತೆಂಗಿನ ಗಿಡಗಳು, ತುಂಬಾ ಕಷ್ಟ ಆಗಿತ್ತು. ಸಿಂಪರಣೆ ಮಾಡಿಸೋ ಮಿಷಿನ್ ತರಿಸ್ಬಿಟ್ಟು ಸಿಂಪರಣೆ ಮಾಡಿಸ್ದೆ ನಾನು. ಸಿಂಪರಣೆ ಮಾಡಿ ಒಂದು 2 ತಿಂಗಳು 3 ತಿಂಗಳು ಅಷ್ಟೇನು ನುಷೆ ರೋಗ ಕಾಣಿಸ್ಕೊಳ್ಲಿಲ್ಲ ಫ್ರೆಂಡ್ ತೆಂಗಿನ ಗಿಡದಾಗೆ. ಆಮೇಲೆ ಮತ್ತಿರ್ಗ ಒಂದು 2-3 ತಿಂಗಳು ಆದಮೇಲೆ ಮತ್ತಿರ್ಗ ಅದೇ ಥರನೇ ನುಷೆ ರೋಗ ಮತ್ತಿರ್ಗ ಸ್ವಲ್ಪನೇ ಮತ್ತೆ ಹೆಚ್ಚಿಗೆ ಆಗ್ತಾ ಬರ್ತಾಯಿದೆ. ಹಾಗಾಗಿ ಒಂದು 3 ತಿಂಗಳು 4 ತಿಂಗಳು ನುಷೆ ರೋಗ ಕಡಿಮೆನೇ ಇರೋದು. ಆಮೇಲೆ ತೋಟದಾಗೆ ಓಡಾಡಾಗೇ ಇರಲಿಲ್ಲ, ಗರೆ ಸಹ ಮುಟ್ಟಾಗಿರಲಿಲ್ಲ. ಹಾಗೆ ಮುಟ್ಟಿದರೆ ಮೈಯೆಲ್ಲ ಅಲರ್ಜಿ ಆಗೋದು, ತುಂಬಾ ದಾಂದ್ರೆ ಆಗೋದು, ಆ ಥರ ಎಲ್ಲ ಆಗ್ತಿತ್ತು ಫ್ರೆಂಡ್ಸ್. ನಾವು ತೋಟ ಇಟ್ಕೊಂಡು ಗ್ಯಾಸ್ನಾಗ ಅಡುಗೆ ಮಾಡಲ್ಲ, ಒಲೆ ಅಡುಗೆನೇ ನಮ್ಮದು. ಕಟ್ಟಿಗೆಯಿಂದಲೇ ಅಡುಗೆ ಮಾಡೋದು ನಾವು. ಗ್ಯಾಸ್ ಇದೆ ಆದರೂ ನಾವು ಕಟ್ಟಿಗೆನೇ ಬಳಸೋದು ಜಾಸ್ತಿ ಫ್ರೆಂಡ್ಸ್. ನೋಡಿ ಯಾವ ಥರ ಆಗಿದೆ ಆ ಮರ ಎಲ್ಲ, ನೋಡಿ ಎಲೆ ಚುಕ್ಕೆ ನೋಡಿ, ಇದೆಲ್ಲ ಯಾವ ಥರ ಆಗ್ತಾಯಿದೆ ಗಿಡಗಳು, ನೀವೇ ನೋಡಿ. ಫಸ್ಟಿಗೆ ಹೊಡಿಸಿದಾಗ ಒಂದು 3 ತಿಂಗಳು ನುಷೆ ರೋಗ ಏನು ಅಷ್ಟು ಕಡಿಮೆ ಆಗ್ತು. ಆಮೇಲೆ 2ನೇ ಸತಿ ಮತ್ತಿರ್ಗಾನು ಹೊಡಿಸಿದೆ, ಮತ್ತಿರ್ಗ ಜಾಸ್ತಿ ಆಗಿದೆ ಅಂತ. ಅವಾಗೂ ಸಹ ಒಂದು 2-3 ತಿಂಗಳು ನುಷೆ ರೋಗದ ಕಾಟ ಮತ್ತಿರಲಿಲ್ಲ. ಮತ್ತಿರ್ಗ ಅದೇ ಥರನೇ ನುಷೆ ರೋಗ, ಅದೇ ಥರನೇ ಮತ್ತಿರ್ಗ ಪ್ರಾಬ್ಲಮ್ ಶುರುವಾಗಿಬಿಡ್ತು ನಮ್ಮ ತೋಟದಾಗೆ. ಅದಕ್ಕೊಂದು ಮಣ್ಣು ಚೆಕಪ್ಪು, ನೀರು ಚೆಕಪ್ಪು, ಆಮೇಲೆ ತೋಟದ ಇಲಾಖೆಗೆ ತಜ್ಞರನ್ನು ಕರ್ಕೊಂಬಂದು ತೋಟನೂ ತೋರಿಸಿದೆ, ಎಲ್ಲದೂ ಮಾಡಿದೆ ಫ್ರೆಂಡ್ಸ್. ಆದರೂ ಒಂದು ಸ್ವಲ್ಪನೂ ಇಂಪ್ರೂವ್ಮೆಂಟ್ ಅನ್ನೋದು ಇರಲಿಲ್ಲ. ಆವಾಗ ಏನಾಗಿದೆ ಇಂತು ಅಂತ ಎಲ್ಲ ನೋಡ್ತಾ ಹೋದಾಗ ಅಂತ ನೋಡಿದೆ. ಪ್ರತಿಯೊಂದು ಚೆಕ್ ಮಾಡಿದಾಗ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಇಷ್ಟು ಎಫರ್ಟ್ ಆಗ್ತಿದೆ ಅನ್ನೋದು ಗೊತ್ತಾಯಿತು. ಹಾಗಾಗಿ ನಾನು ಈಗ 1.5 ವರ್ಷದಿಂದ ರಾಸಾಯನಿಕ ಔಷಧಿ ಬಿಟ್ಬಿಟ್ಟು ಸಾವಯವಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಸಾವಯವ ಮಾಡ್ತಾಯಿದ್ದೀನಿ. ಹೊಲ ಹೆಚ್ಚಿಗೆ ಒಡಿಸಲ್ಲ ಫ್ರೆಂಡ್ಸ್, ಅಂದರೆ ಒಡಿಸೋದೇ ಇಲ್ಲ ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಾನು ನೋಡಿ ಈಗ ಹುಲ್ಲು ಯಾವ ಥರ ಬೆಳ್ಕೊಂಡಿದ್ದೆ, ಈ ಬಿಸಿಲು ಟೈಮ್ ಅಲ್ವಾ, ಈಗ ಹುಲ್ಲು ಚೆನ್ನಾಗಿದೆ. ಈಗ 10 ಗಂಟೆ ಸುಮಾರು, ನಾನು ಬೆಳಗ್ಗೆ 10 ಗಂಟೆ ಟೈಮ್ನಾಗ 9:30 ಟೈಮ್ನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ನೋಡಿ ಫ್ರೆಂಡ್ಸ್, ಅಲ್ಲಿ ಬಿಸಿಲಿರತ್ತಕ್ಕೆ ಭತ್ತ ಇದೆ ಹುಲ್ಲು, ಇಲ್ಲಿ ಒಂದು ಸ್ವಲ್ಪ ನೆರಳಿರತ್ತಕ್ಕೆ ಕಳ ಅಂತ ಇದೆ, ಹುಲ್ಲು ಚೆನ್ನಾಗಿದೆ.
ನಾವು ಹೊಲ ಹೊಡೆಸ್ಲಿಲ್ಲಂಗೆ ಯಾಕೆ ಬಿಟ್ಟಿದ್ದೀನಿ ಅಂದರೆ ಬಿಸಿಲು ಟೈಮು ಭೂಮಿಗೆ ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಆಮೇಲೆ ಹೊಲ ಹೊಡೆಸ್ತೀನಿ, ನಾನು ಸಾವಯವ ಮಾಡಿದರೂ ಹೊಲ ಹೊಡೆಸ್ತೀನಿ. ಹೊಲ್ದಾಗ ಓಡಾಡೋಕ್ಕಾಗಲ್ಲ, ಅನಿವಾರ್ಯತೆ ಅನ್ನೋ ಟೈಮ್ನಲ್ಲಿ ನಾನು ಹೊಲನ ಉಳುಮೆ ಮಾಡಿಸ್ತೀನಿ ಫ್ರೆಂಡ್ಸ್. ಕೆಲವರು ಹೇಳ್ತಾರೆ ಉಳುಮೆ ಮಾಡಿಸ್ಬಾರ್ದು ಸಾವಯವ ಮಾಡೋರು ಅಂತ, ಆದರೆ ನಾನು ಮಾಡಿಸ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮ ಸೈಡು ಹಾವು ಜಾಸ್ತಿ ಕಾಟ ಫ್ರೆಂಡ್ಸ್, ಹಾಗಾಗಿ ನಾನು ಉಳುಮೆ ಮಾಡಿಸ್ತೀನಿ. ಆದರೆ ರಾಸಾಯನಿಕ ಗೊಬ್ಬರಗಳ್ನ ಮಾತ್ರ ನಾನು ಹಾಕಲ್ಲ, ಎಲ್ಲ ಸಾವಯವ ಮಾಡ್ತಾಯಿದ್ದೀನಿ. ಈಗ 1 ವರ್ಷದಿಂದ ಸಾವಯವ ಮಾಡ್ತಾ ಇರೋದ್ರಿಂದ ಮುಂಚೆ ಇದ್ದ ಪ್ರಾಬ್ಲಮ್ಸು ಅಷ್ಟು ಕಂಡು ಬರ್ತಿಲ್ಲ ಫ್ರೆಂಡ್ಸ್. ಎಷ್ಟೋ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಒಂದು 10%ನಾಗೆ ಒಂದು 8%, 2% ಅಷ್ಟು ಕಡಿಮೆ ಅನ್ನಿಸ್ತಾ ಇದೆ ನೋಡಿ. ಅಂದರೆ ಪ್ರತಿಯೊಂದು ಗರಿ ಒಳಗೂ ಕಪ್ಪು ಅಂದರೆ ಕಪ್ಪು ಇರೋದು ನುಸಿ ರೋಗ. ಅದು ಈಗ ಒಂದು ಸ್ವಲ್ಪ ಗರಿಗಳು ಹಚ್ಚಗಾಗಿದೆ, ಸ್ವಲ್ಪ ಉತ್ತಮ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಸಾವಯವ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಪಡ್ತಾಯಿದ್ದೀನಿ. ಏನಪ್ಪ ಸಾವಯವ ಅಂತಂದರೆ ಗಾಢನೇ ರಿಸಲ್ಟ್ ಸಿಗಲ್ಲ ಸಾವಯವದಾಗೆ, ಆದರೆ ರಾಸಾಯನಿಕ ಗೊಬ್ಬರ ಔಷಧಿದಾಗೆ ಗಾಢನೇ ರಿಸಲ್ಟ್ ಸಿಗುತ್ತೆ, ಬೇಗನೆ ಫಸಲು ಸಿಗುತ್ತೆ. ಆದರೆ ಅದು ಪವರ್ ಹೋದ್ಮೇಲೆ ಅದು ಮತ್ತಿರ್ಗ ಅದೇ ಸಮಸ್ಯೆಗಳು ಶುರುವಾಗುತ್ತೆ. ನಂಗೆ ಸ್ವಲ್ಪ ಖುಷಿನೇ ಆಗ್ತಿದೆ ಸಾವಯವ ಮಾಡಿದ್ಮೇಲೆ. ನೋಡಿ ಫ್ರೆಂಡ್ಸ್, ರಾಸಾಯನಿಕ ಗೊಬ್ಬರ ಹಾಕೋ ಕ್ವಿಂಟಲ್ ಗಟ್ಟಲೆ ಗೊಬ್ಬರ ತಂದು ಔಷಧಿ ಗಟ್ಟಲೆ ತಂದು ಹಾಕ್ತಿದ್ದೆ. ಇವಾಗ ಸಾವಯವ ಮಾಡಿದ್ಮೇಲೆ ಅಷ್ಟೇನು ಖರ್ಚು ನನಗೆ ಬರ್ತಾಯಿಲ್ಲ. ತಿಪ್ಪೆ ಗೊಬ್ಬರ ಹಾಕ್ತಿದ್ದೀನಿ ಈಗ. ಆಮೇಲೆ ಡಾಕ್ಟರ್ ಸಾಯಿಲ್ ಅಂತ ಈಗೊಂದು ಔಷಧಿ ಪರಿಚಯ ಆಗಿದೆ, ಕಂಪ್ನಿ ಪರಿಚಯ ಆಗಿದೆ. ಅದು ಎಲ್ಲ ನೋಡಿದ ಮೇಲೆ ನನಗೆ ಬೆಸ್ಟ್ ಅನ್ನಿಸ್ತು, ಅದನ್ನು ಹಾಕ್ತಾ ಆಗಿದ್ದೀನಿ. ತೆಂಗಿನ ಗಿಡಕ್ಕೆ ಈಗ 2ನೇ ಸತಿ ಅದನ್ನ ಹಾಕಿದ್ದೀನಿ. ಒಂದು ಸ್ವಲ್ಪ ನುಸಿ ರೋಗ ಕಡಿಮೆ ಅನ್ನಿಸ್ತಾ ಇದೆ. ಡಾಕ್ಟರ್ ಸಾಯಿಲ್ ಏನೋ ಭಾಳ ರಾಸಾಯನಿಕ ಖರ್ಚು ಬಂದಷ್ಟೇನು ಬರೋಲ್ಲ. ಸಿಂಪಲ್ಲಾಗಿ ಗಿಡದ ಬಡ್ಡಿಗೆ ಹಾಕಿದ್ದೀನಿ. ತೆಂಗಿನ ಗಿಡದಿಂದ 2 ಅಡಿ 3 ಅಡಿ ಮುಂದಕ್ಕೆ ಹಾಕಬೇಕು. ಆದರೆ ಅದನ್ನ ಹಾಕಬೇಕು ಅಂದರೆ ಹಸಿ ಇರಬೇಕು, ನೀರು ಹಾಸ್ಬಿಟ್ಟೆ ಹಾಕಬೇಕು ಔಷಧಿನ. ಆ ಥರ ಈಗ 2 ಸತಿ ನಾನು ಬಳಸಿದ್ದೀನಿ. ನನಗೆ ಒಂದು ಸ್ವಲ್ಪ ಚೇಂಜಸ್ ಅಂತ ಕಾಣಿದೆ, 10%ಗೆ 2% ಚೇಂಜಸ್ ಕಾಣಿದೆ. ಇನ್ನೂ ನೋಡಬೇಕು ಫ್ರೆಂಡ್ಸ್, ಇನ್ನೂ ನನಗೆ ಅದು ಫುಲ್ಲು ರಿಸಲ್ಟ್ ಬರಬೇಕು. ಆದರೆ ತುಂಬಾ ಈ ನುಸಿ ರೋಗದಿಂದ ಮಾತ್ರ ನಾನು ತುಂಬಾ ಖರ್ಚು ಮಾಡಿದ್ದೀನಿ. ಏನಿಲ್ಲ ಅಂದರೆ ಒಂದೊಂದು ಸಲ 10-15 ಸಾವಿರ ರೂಪಾಯಿ ಖರ್ಚು ನನಗೆ ಬಂದುಬಿಡೋದು 1 ಎಕರೆಗೆ. ಅಷ್ಟು ನಾನು ಖರ್ಚು ಮಾಡಿದರೂ ಮತ್ತಿರ್ಗ ಒಂದು 3 ತಿಂಗಳು ಅಷ್ಟೇ ಅದ್ರದ್ದು ನನಗೆ ಮತ್ತಿರ್ಗ ಅದೇ ಖರ್ಚು, ಮತ್ತಿರ್ಗ ಅದೇ ಪ್ರಾಬ್ಲಮ್ಸು. ಅದಕ್ಕೆ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳೋದಾದರೆ, ನನ್ನ ಅನಿಸಿಕೆ ಅಷ್ಟೇ. ನೀವು ಇದನ್ನು ಪಾಲಿಸ್ಬೇಕು, ನೀವು ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಅದು ನಿಮ್ಮ ಅನುಕೂಲ, ನಿಮ್ಮ ಇಷ್ಟ. ಹಾಗೆ ನಿಮ್ಮ ಮಣ್ಣಿನ ಗುಣ ಅನುಸಾರವಾಗಿ ನೀವು ಮಾಡ್ತೀರ. ನನಗೆ ಅನಿಸಿರೋ ಪ್ರಕಾರ ಸಾವಯವನೇ ಬೆಸ್ಟು ಅಂತ ಅನಿಸಿದೆ ಫ್ರೆಂಡ್ಸ್. ಆಮೇಲೆ ಖರ್ಚು ಕಡಿಮೆ ಅನ್ನೋದಷ್ಟು ಲಾಂಗ್ ಬರುತ್ತೆ ಅದ್ರದ್ದು. ಒಂದು ಸಲ ಆಗಿರೋ ಒಂದು ಸ್ವಲ್ಪ ಲೇಟಾಗಿ ಫಸಲು ಬಂದರೂ ಮುಂದೆ 1 ವರ್ಷ 2 ವರ್ಷ ಎಕ್ಸ್ಟ್ರಾನೇ ಬರುತ್ತೆ, ಲಾಂಗಾಗಿ ರಿಸಲ್ಟ್ ಬರುತ್ತೆ. ಹಾಗಾಗಿ ಸಾವಯವನ ಮಾಡೋದ್ರಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ನನಗೆ ಅನಿಸಿರೋದು. ಆದರೆ ಮತ್ತಿರ್ಗ ಈಗ ಸ್ವಲ್ಪ 2% ಕಡಿಮೆ ಆಗಿದೆ ನುಸಿ ರೋಗ. ಇನ್ನೂ ಅವ್ರು ಹೇಳಿದ ಕ್ರಮಗಳನ್ನೆಲ್ಲ ತೊಗೊತೀನಿ. ಪೂರ್ತಿ ಕಡಿಮೆ ಆದಮೇಲೆ, ಪೂರ್ತಿ ರಿಸಲ್ಟ್ ಬಂದಮೇಲೆ ಕೂಡ ನಾನು ಮತ್ತಿರ್ಗ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ನನ್ನ ಅನಿಸಿಕೆನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಮಗೆ ಸಪೋರ್ಟು ಸಹ ಮಾಡಿ ಫ್ರೆಂಡ್ಸ್. ನಾವು ರೈತರು ಫ್ರೆಂಡ್ಸ್, ರೈತರನ್ನ ಬೆಳೆಸಬೇಕು. ಥ್ಯಾಂಕ್ ಯು. ಸಿ ಯು. ಇನ್ನೊಂದು ವಿಡಿಯೋ ಜೊತೆಗೆ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ.
ಥ್ಯಾಂಕ್ ಯು.